ಇವತ್ತಿನ ನಾಮ ನಿತ್ಯ ಕ್ಲೀನ್ನ ಸಹಸ್ರನಾಮದ ನಾಮ ತಿಳ್ಕೊಳ್ಳುವ ಪ್ರಯತ್ನ ಪಟ್ಟಿದ್ದೇವೆ. ಯಾರು ಅನುಕಂಪದ ಸಾಕಾರ ಮೂರ್ತಿ ಆಗಿರ್ತಾರೋ ಅದಕ್ಕೆ ಹೆಸರು ನಿತ್ಯ ಕ್ಲೀನ್ನ ಅಂತ. ಏನಪ್ಪ ಇದು? ಹಿಂಗೆ ಹೇಳ್ತಾರೆ ಇವರು. ಕ್ಲೀನ್ನ ಅಂದ್ರೆ ಒದ್ದೆ ಅಲ್ವೇನ್ರಿ ಅಂತ ಪ್ರಶ್ನೆ ಮಾಡ್ಬೇಕು ನೀವು. ಕ್ಲೀನ್ನ ಅಂದ್ರೆ ಒದ್ದೆ ಆಗಿರೋದು. ನೀವು ಅದನ್ನ ಯಾರು ಅನುಕಂಪವಾಗಿರ್ತಾರೋ ಅವರು ಮಾತ್ರ ನಿತ್ಯ ಕ್ಲೀನ್ ಅನ್ಬಿಟ್ರ ನೀವು. ನಿತ್ಯವೂ ಒದ್ದೆ ಆಗಿರೋದು ಅಂತ ಅಲ್ವೇನ್ರಿ ಅದಕ್ಕೆ? ಈಗ ಅನುಕಂಪದಿಂದ ಒದ್ದೆ ಆಗಿರ್ತದೆ ಅಂತ ಅರ್ಥ. ಅದಕ್ಕೆ ಅನುಕಂಪವನ್ನ ಒದ್ದೆ ಆಗಿರೋದಕ್ಕೆ ಹೋಲಿಸ್ತಾರೆ. ಅನುಕಂಪದಿಂದ ನನ್ನ ಹೃದಯ ದೇವವಾಯಿತು ಅಂತ ಕೇಳಿದೀವ ಯಾರಾದ್ರು? ಈ ಮಾತನ್ನ ಕವಿಗಳು ಉಪಯೋಗಿಸ್ತಾರೆ. ಜ್ಞಾಪಕ ಇದೆಯಾ? ನೋಡಿದೀವ? ಕೇಳಿದೀವ ಯಾರಾದ್ರು? ಇನ್ನು ಸಾಮೆತೆ ಇದು. ಅನುಕಂಪದಿಂದ ನನ್ನ ಹೃದಯ ದ್ರವಿಸಿತು. ಅಂದ್ರೆ ದೇವ ಆಯ್ತು, ಅದು ದ್ರವ ಆಯ್ತು. ಹಾಗಾಗಿ ಅವಳ ಹೃದಯ ಅನುಕಂಪದ ಅಲ್ಲಿ ಅಷ್ಟೊಂದು ದ್ರವಿಸ್ತದೆ. ಹಾಗಾಗಿ ಅವಳನ್ನ ನಿತ್ಯ ಕ್ಲೀನ್ನ ಕರೆದ್ರು. ಹಾಗೇನೆ 326ನೇ ನಾಮದಲ್ಲಿ ಕೂಡ ಋಣಾರಸ ಸಾಗರ. ಋಣ ಅಂತಕ್ಕಂಥ ರಸ ಅಂದ್ರೆ ದ್ರವ, ಅದು ರಸ ಅಂದ್ರೆ ಅದರ ಸಾಗರವೇ ಅವಳು ಅಂತ ಹೇಳಿದ್ದಾರೆ. ಅದರ ಇನ್ನೊಂದು ನಾಮ ಅನ್ಸುತ್ತೆ ನಂಗೆ ನಿತ್ಯ ಕ್ಲೀನ್ನ ಅಂತಕ್ಕಂಥದ್ದು. ಇನ್ನೊಂದು ನಾನು ಹೇಳಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯ 4ನೇ ಅಧ್ಯಾಯದಲ್ಲಿ ಬರ್ತದೆ. ದುರ್ಗೆ ಸ್ಮೃತ ಹರಸಿ ಜಂತು ಮತಿಮತಿಂ ಶುಭಾಂ ದದಾಸಿ ದರಿದ್ರ ದುಃಖ ಭಯಹಾರಿಣಿ ಕರ್ತಧನ್ಯ ಸರ್ವೋಪಕಾರ ಕರಣಾಯ ಸದಾ ಆರ್ದ್ರ ಚಿತ್ತ. ಕೇಳಿಸ್ತಾ? ಆರ್ದ್ರತೆ ಎಂದರೆ ಬದಲಾಗಿರುತ್ತ. ಆರ್ದ್ರತೆ ಅಂತ ಅದಕ್ಕೆ ಬೇರೆ ಅರ್ಥ ಇಲ್ಲ. ಆರ್ದ್ರತೆ, ಆರ್ದ್ರ ಅಂದ್ರೆ ಅನುಕಂಪ ಕೂಡ ಆಗ್ತದೆ. ಆರ್ದ್ರತೆ ಅನ್ನೋ ಪದಗಳನ್ನ, ಆರ್ದ್ರ ಅನ್ನೋ ಪದವನ್ನ ಹಲವಾರು ರೀತಿಗಳು ನಾವು ಅರ್ಥ ಮಾಡ್ಕೋಬಹುದು. ಅಲ್ಲಿ ಕೂಡ ಇದೆ ನಿತ್ಯ ಕ್ಲೀನ್ನ ಅನ್ನುವ ಅರ್ಥವನ್ನ ನಮಗೆಲ್ಲರಿಗೂ ಗೊತ್ತು ನಿತ್ಯ ಕ್ಲೀನ್ನ ಅಂತಕ್ಕಂಥದ್ದು ಅನ್ನೋ ದೇವತೆ ಚಂದ್ರನ 3ನೇ ಕಲೆ ಅಲ್ವಾ? ಹೌದಲ್ಲ? ಎಷ್ಟನೇ ಕಲೆ ಜ್ಞಾಪಕ ಇದೆಯಾ? ನಂಗೆ ನೆನಪಿಲ್ಲ. 3 ಕಾಮೇಶ್ವರಿ ಭಗವಾನ್ ಸರಿಯಾ? 3 ಅಂತಾನೆ ಡೌಟ್ ಇದ್ರೆ ಹೇಳಿ ದಯವಿಟ್ಟು ನಂಗೆ. ಹೌದಾ? ಕರೆಕ್ಟಾ? ನಿತ್ಯ ಕ್ಲೀನ್ನ ಹೌದು ಹೌದು ಗುರುಜಿ. ಕಾಮೇಶ್ವರಿ ಭಗವಾನ್ ನಿತ್ಯ ಕ್ಲೀನ್ನ ಕರೆಕ್ಟ್. 3ನೇದಂಗ ಏನ್ ನಂಗೆ ಬೇಡ, ನಂಗೆ ಡೌಟ್ ಬೇಡ. ಹಂಗಾರೀಗ ಬೇರೆ ಹೇಳ್ಬೋದು. ನಿತ್ಯ ಕ್ಲೀನ್ನ ಅಂತಕ್ಕಂಥದ್ದು 3ನೇ ದಿವಸದ 3ನೇ ಕಲೆ. ಅದು ನಿತ್ಯ ಕ್ಲೀನೆಯ ಬಗ್ಗೆ ಗರುಡ ಪುರಾಣ ಹೇಳ್ತದಂತೆ. ಮೋಕ್ಷವನ್ನ ಕೊಡ್ತಕ್ಕಂಥದ್ದು ಅಂತ ನಿತ್ಯ ಕ್ಲೀನೆ. ಸಾಲವೇಶದಂತೆ ಬಲ್ಲ ಆನಂದ ಮತ್ತು ಮೋಕ್ಷವನ್ನು ಅಷ್ಟು ಹೋಗುತ್ತಾನಷ್ಟೇ. ಗರುಡ ಪುರಾಣವನ್ನ ಪೂರ್ತಿಯಾಗಿ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ ನಂಗೆ. ಅದು ನನ್ನ ವೈಯಕ್ತಿಕ ಅನಿಸಿಕೆ. ಅದು ಯಾಕಂದ್ರೆ ಸನ್ಮಾನ್ಯ ಗುಂಡ ಯಾರಪ್ಪ ಹೋಗಿ ಬಂದ್ ಹೇಳಿದ್ರಿ ನಿಂಗೆ? ಯಾರು ಬಂದ್ ಹೇಳಿದ್ರ ಹಂಗೆ ಹೇಗಿದೆ ಸ್ವರ್ಗ ನರಕ ಅಂತ ಕೇಳ್ತಾರ. ಯಾವುದೋ ಒಂದು ಮಂಕುತಿಮ್ಮನ ಕಗ್ಗ ಅದು. ಬಂದವರಿಲ್ಲ, ಏನೋ ನಂಗೆ ನೆನಪಿಲ್ಲ ಪೂರ್ತಿ ಮಂಕುತಿಮ್ಮನ ಕಗ್ಗ ಅದು.
ಸಾವಿನ ನಂತರ ಏನು ಅಂತ ಪ್ರಶ್ನೆ ಹಾಕೊಂಡವರು ಇಲ್ಲ, ಅದ್ರ ಬಗ್ಗೆ ಯಾವ ಯೋಚನೆ ಬೇಡ, ನೀನು ಇರುವಾಗ ಜೀವಿಸು ಅಂತ ಹೇಳಕ್ ಹೋಗಿ ಅದಕ್ಕೆ ಅದು ಹೇಳ್ತಾರೆ. ಯಾರು ಅದರಿಂದ ಹೋಗಿ ಬಂದು ಹೇಳಿಲ್ಲಪ್ಪ ಹೀಗಿದೆ ಅಂತ ಹೇಳಿದ್ದಾರೆ ಅಲ್ವಾ. ಅದನ್ನು ನೆನೆಸ್ಕೊಳ್ತಾ ಗರುಡ ಪುರಾಣವನ್ನ ಹಾಗೆ ತಗೊಳ್ದೆ ಇಷ್ಟು ಮಾತ್ರ ನಿತ್ಯ ಕ್ಲೀನ್ನ ಅಂದ್ರೆ ನಮಗೆ ಇದನ್ನು ಕೊಡ್ತಕ್ಕಂಥವಳು, ಮೋಕ್ಷವನ್ನು ಕೊಡ್ತಕ್ಕಂಥವಳು ಅಂತ ಅಷ್ಟೇ ತಗೊಂಡ್ರೆ ಸರಿ ಅಂತ ಅನ್ಕೋತೀನಿ ನಾನು. ಹಾಗೇನೆ ಒಂದು ತಂತ್ರಶಾಸ್ತ್ರ, ತಂತ್ರ ರಾಜತಂತ್ರ ಅಂತ, ಅಲ್ಲಿ ಕೂಡ ನಿತ್ಯ ಕ್ಲೀನ್ನ ಮಾತಾ ವಕ್ಷೇ ತ್ರಿಪುರಾಂ ಭುಕ್ತಿ ಮುಕ್ತಿಧಾಮ್ ಅಂತ ಹೇಳ್ತಾರೆ. ಭುಕ್ತಿ ಮುಕ್ತಿಯನ್ನ ಕೊಡ್ತಕ್ಕಂಥವಳು ನಿತ್ಯ ಕ್ಲೀನ್ನ ಮಾತೆ ಅನ್ನೋ ಮಾತನ್ನ ಹೇಳ್ತಾರೆ. ನಿತ್ಯ ಕ್ಲೀನ್ನ ಭುಕ್ತಿ ಮುಕ್ತಿ ಅಂದ್ರೆ ಹೇಳ್ತಾ ಏನು ಅಂತ ಕೇಳಿ ಎಲ್ಲವೂ ಅವಳು ಅಂದ್ರೆ ಇನ್ನೆಲ್ಲರೂ ಅಂತ ಅರ್ಥ ಅಲ್ಲ, ಎಲ್ಲರನ್ನು ಒಳಗೊಂಡಿರ್ತಕ್ಕಂಥವಳು, ಎಲ್ಲವನ್ನು ಒಳಗೊಂಡಿರೋಳು ಇವಳು ಇದ್ದಾಳ ಅಲ್ಲಿ. ಅಲ್ಲಿ ಇಂಥ ಸಂತದ ಮಾತಿದು, ನನ್ನ ಮಾತಲ್ಲ. ನಿತ್ಯ ಕ್ಲೀನ್ನ ಮಾತಾ ವಕ್ಷೆ ತ್ರಿಪುರಾಂ ಭಕ್ತಿ ಮುಕ್ತಿಧಾಮ್ ಅಂತ ಹೇಳ್ತಾರೆ. ಅಂದ್ರೆ ನಿತ್ಯ ಕ್ಲೀನ್ ಅಂದ್ರೆ ಆ ಕಂಪ್ಯಾಷನೇಟ್, ಆ ಅನುಕಂಪ. ಅವಳು ಅನುಕಂಪ, ಆ ಅನುಕಂಪ ಆ ಸಾಕಾರ ಮೂರ್ತಿ ನಾವಾಗ್ಬಿಟ್ರೆ ಸಾಕಲ್ಲ. ಮತ್ತೆ ಸಿದ್ಧಂತನ ಆಯ್ತು. ನಾವೇ ಆ ಮೂರ್ತಿ ಆಗ್ಬಿಟ್ರೆ, ಆ ಗುಣಗಳನ್ನ ನಾವಲ್ಲಿ ಹೊಡೆಸ್ಕೊಂಡ್ಬಿಟ್ರೆ ಅದೇ ಅಲ್ವಾ ಬೇಕಾದ್ದು. ನಿತ್ಯ ಕ್ಲೀನ್ನ ಆಗ್ಬಿಟ್ರೆ, ನಮ್ಮ ಹೃದಯ ದ್ರವಿಸಿ ಬಿಟ್ರೆ, ನೀರಾಗ್ಬಿಟ್ರೆ, ಹೃದಯ ಕರಗಿ ನೀರಾಯ್ತು ಅಲ್ವಾ. ಈ ಪದಗಳನ್ನ ಉಪಯೋಗಿಸ್ತಾರೆ ಕವಿಗಳು. ಅವರನ್ನು ನೋಡಿ ನಂಗೆ ಹೃದಯ ಕರಗಿ ನೀರಾಗಿ ಬಿಡ್ತು, ಹೌದಲ್ವಾ. ಹೃದಯ ದ್ರವಿಸಿ ಹೋಯಿತು. ಇವೆಲ್ಲ ಕವಿಯ ಪದಗಳೊಟ್ಟಿಗೆ ಆಟ ಅಂದ್ರೆ ಅರ್ಥ ಏನಲ್ಲಿ. ಸೊ ನಮ್ಮ ಹೃದಯ ಕರಗಿ ನೀರಾಕಿ ಬಿಟ್ರೆ ಅದೇ ಮುಕ್ತಿ ಅಲ್ವಾ. ನಮಗೆ ಯಾವತ್ತು ಹೃದಯ ಕರಗಿ ನೀರಾಗ್ತದೋ ಇವನ್ ಮುಕ್ತಿಗೆ ಹತ್ರ ಇದ್ದೇವೆ ಅಂತ ಅರ್ಥ. ಮುಕ್ತಿಯನ್ನು ಕೊಡ್ತದೆ ನಮಗೆ, ಪ್ರಾಪಂಚಿಕ ಸೌಲಭ್ಯಗಳನ್ನ ಕೊಡಲ್ಲ ಅಂತಿಲ್ಲ, ಎರಡನ್ನೂ ಕೊಡ್ತಕ್ಕಂಥವಳು ಅದರ ನಿತ್ಯ ಕ್ಲೀನ್ನ. ನವಾಭರಣ ಪೂಜೆಯಲ್ಲಿ ಕೂಡ ನಾವು ಬ್ರಿಟಿಷ್ ಅರ್ಘ್ಯವನ್ನ ಕೂಡ ಕೊಡುವಾಗ ಯಾರ ನೆನಪಿದ್ರೆ ನಂಗೆ ಗೊತ್ತಿಲ್ಲ, ಯಾರ ನೆನಪಿದೆ ಅಂತ, ಕ್ಲಿನ್ನ ರೂಪಿಣಿ ಕ್ಲಿನ್ನೆ ಅಂತ ಹೇಳ್ಬಿಟ್ಟು ನಾವು ಜ್ಞಾಪಕ ಇದೆಯಾ ಕೊಡ್ಬೇಕಾದ್ರೆ ಅರ್ಘ್ಯವನ್ನ ಕೊಡ್ತೇವೆ. ಹಾ ಗುರುಜಿ. ಅದನ್ನ ಪಂಚಪಂಚಕದಲ್ಲಿ ಕೂಡ ಅದು ಬರ್ತದೆ. ಪಂಚಕದಲ್ಲಿ ಮತ್ತೆ ನಾವು ದೇಹದಲ್ಲಿ ಕೂಡ ನಿತ್ಯ ಕ್ಲೀನ್ನ ಅನ್ನುವ ನಿತ್ಯ ಕ್ಲೀನ್ನ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಲಲಿತೆಯನ್ನು ಕೂಡ ನಿತ್ಯ ಕ್ಲೀನ್ನ ಅಂತ ಕರೆದಿದ್ದಾರೆ ಅಷ್ಟೇ. ನಿತ್ಯ ಕ್ಲೀನ್ನಳು ಅವಳೇ ಅಂತ ಅರ್ಥ, ಬೇರೆ ಏನಿಲ್ಲ ಅಲ್ಲಿ. ಅಂದ್ರೆ ಆ ನಿತ್ಯ ಕ್ಲೀನ್ನ ರೂಪ, ಲಲಿತೆಯ ರೂಪ ಬೇರೆ ಅಲ್ಲ ಅಂತ ಭಾವಿಸ್ಬೇಕು ಅನ್ನೋದೇ ಇಲ್ಲಿ ಕೃಷ್ಣಾದಿ ವಾಗ್ದೇವತೆಯರ ಭಾವನೆ ಇರಬಹುದು ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಅವಳೇ ಆದಾಗ ನಿತ್ಯ ಕ್ಲೀನಿಯೂ ಅವಳೇ ಆಗ್ಬೋದಲ್ವಾ, ಯಾಕಾಗ್ಬಾರ್ದು. ಇನ್ನು ಮುಂದಿನ ಪ್ರಶ್ನೆ ಇದೆಯಾ ಇಲ್ಲಿ ನಿತ್ಯ ಕ್ಲೀನ್ ಬಗ್ಗೆ ಕೇಳುವಂತದ್ದಿದೆಯಾ? ನಿತ್ಯ ಕ್ಲೀನ್ ಬಗ್ಗೆ ಮಾತ್ರ ಸೀಮಿತಗೊಳಿಸಿ ಅದರ ಪ್ರಶ್ನೆ ಕೇಳಿದ್ರೆ ಬೇಗ ಕೇಳ್ಬಿಡಿ, ಸಮಯ ಹೋಗ್ತಿದೆಯಲ್ಲ. ಇಲ್ಲ ಅನ್ಸುತ್ತೆ, ಇಲ್ಲ ಹೋಗ್ಲಿ, ನಾನು ಹೇಳಿ ಕೇಳಿಸ್ತಾ ಇದೀಯ? ಹೋಗ್ಲಿ ಎಲ್ರಿಗೂ ಕೇಳಿಸ್ತಾ ಇದೆ ಗುರುಜಿ. ನಿನ್ನೆ ಸರಿಯಾಗಿ ಕೇಳಿಸಿಲ್ಲ, ಆದ್ರೂ ನೀವು ಯಾರು ನಂಗೆ ಹೇಳೇ ಇಲ್ಲ. ನಾನು ಕೇಳ್ಕೊಂಡೆ, ಆಮೇಲೆ ರೆಕಾರ್ಡ್ ಮಾಡಿದ್ನ ಸ್ಪಷ್ಟತೆ ಇರ್ಲಿಲ್ಲ ರೆಕಾರ್ಡಿಂಗ್ ಅಲ್ಲಿ, ಆಡಿಯೋ ಇರ್ಲಿಲ್ಲ, ವಿಡಿಯೋನೂ ಇರ್ಲಿಲ್ಲ. ಅದು ಸುಮ್ಮನೆ ನೀವೆಲ್ಲ ಸುಮ್ಮನೆ ಇದ್ರಿ, ನಾನು ಸುಮ್ಮನೆ ಇದ್ದೆ. ಇಲ್ಲ, ನಮಗ್ ಕೇಳಿಸ್ತು ಗುರುಗಳೇ ನಿನ್ನೆ ಅಲ್ವಾ ರೇಷ್ಮಾ? ಕೇಳಿಸ್ತಾ ಇತ್ತು ಗುರುಜಿ.
ಗುರುಜಿ ಕೇಳಿಸ್ತಾ ಇತ್ತು. ಸೆಕೆಂಡ್ ಪಾರ್ಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಫಸ್ಟ್ ಕ್ಲಿಯರ್ ಆಗಿತ್ತು ಗುರುಜಿ. ಆಯ್ತು. ಪರ ಬಗ್ಗೆ ಏನಮ್ಮ? ಕೇಳಿಸ್ತಾ ಇತ್ತು ಗುರುಜಿ. ಹೌದಾ? ನಿತ್ಯ ಕ್ಲಿನ್ನ ನಿರುಪಮ. ಇಲ್ಲಿ ನಿರೂಪಮಾನ ಬಗ್ಗೆ ಒಂದು ಸಂದೇಹ ಹಲವು ಹಂತಗಳಾಗಿ ನಾಮಗಳಲ್ಲಿ ಈ ಗೊಂದಲ ಕಾಡ್ತದೆ ಹಲವು ಸಲ. ನಿರೂಪಮ ಅನ್ನೋದನ್ನ ಹೇಳ್ತಾರೆ ವಿಕ್ರಮಕಿನವರು. ಅಂದ್ರೆ ಯಾವುದಕ್ಕೂ ಹೋಲಿಸಲಾಗದವಳು ಅಂತ ಅರ್ಥ. ಯಾರಿಗೂ ಯಾವುದಕ್ಕೂ ಸಮಾನ ಅಲ್ಲದವಳು, ಅಸಮಾನ್ಯಳು ಅಂತ ಅರ್ಥ. ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ನಿರುಪಮ ಆಗ್ಬೋದು. ಇದನ್ನೇ ಒಂದು ಉಪನಿಷತ್ತು ಹೇಳ್ತದೆ. ನತಸ್ಯ ಪ್ರತಿಮಾ ಅಸ್ತಿನ ಅನ್ನೋ ವಾಕ್ಯವ ಉಪನಿಷತ್ ವಾಕ್ಯ. ಅಲ್ಲಿ ಅವಳು ಅಂತ ಹೇಳಲ್ಲ, ಅವನು ಅಂತ ಹೇಳ್ತಾರೆ. ಅವಳು ಅವನು ಭೇದ ಇಲ್ಲಲ್ಲ. ಹಾಗಾಗಿ ಅದಕ್ಕೆ ಯಾವುದು ಸಮಾನವಾಗಿಲ್ಲ. ಅವನು ಅವಳು ಅಂತ ಬಿಟ್ಬಿಟ್ಟು ನಾವು ಅದನ್ನ ಬೇರೆ ವಚನದಲ್ಲಿ ಯೂಸ್ ಮಾಡಿದಾಗ ಅದು ನಾನು ಬ್ರಹ್ಮನ ಅದು ಅಂತಿನ, ಅವಳು ಅಂತಿನ, ಅವನು ಸದ್ಯನ ಅದು ಅಂತೀನಿ. ಅದು ಅವಳು ಅಲ್ಲ ಅವನು ಅಲ್ಲದಾಗ ಯಾವುದಕ್ಕೂ ಸಮಾನ ಅಲ್ಲ ಬೇರೆಗಳು ಅಂತ ಅರ್ಥ. ಇಲ್ಲಿ ನಿಸ್ತುಲ ಅನ್ನೋದು ಕೂಡ, ನಿಸ್ತುಲ ಅನ್ನೋ ಪದ ಕೂಡ, ನಾಮ ಕೂಡ ಅದೇ ಅರ್ಥವನ್ನ ಕೊಡ್ತದೆ. ಬ್ರಹ್ಮಾಂಡದ ಯಾವುದೇ ವಸ್ತುವಿಗೂ ಯಾವುದಕ್ಕೂ ಅವಳನ್ನ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರ್ಥ ಇದಕ್ಕೆ. ಹೇಗೆ ಸಾಧ್ಯಪ್ಪ? ಬ್ರಹ್ಮಾಂಡದ ಸೃಷ್ಟಿಕರ್ತಲೇ ಅವಳಾಗಿರ್ಬೇಕಾದ್ರೆ ಸೃಷ್ಟಿಯಲ್ಲಿರುವುದು ಎಲ್ಲವೂ ಅವಳದೇ. ಹಾಗಾಗಿ ಸೃಷ್ಟಿಗೆ ಯಾವುದನ್ನ ನಾನು ಸಾಧ್ಯ ಹೋಲಿಸ್ಲಿಕ್ಕೆ ಅವಳಿಗೆ ಸುಲಭ. ಅದೇನು ಪ್ರಶ್ನೆ ಮಾಡೋಂಗೆ ಇಲ್ಲ ಅಲ್ವಾ? ಏನಿದೆ ಪ್ರಶ್ನೆ ಮಾಡಕ್ಕೆ? ಬ್ರಹ್ಮಾಂಡ ಪ್ರಕಟವಾಗ್ಲಿಕ್ಕೆ ಅವಳು ಕಾರಣ ಆಗಿರ್ಬೇಕಾದ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ ಆಗಿರ್ಬೇಕಾದ್ರೆ, ಎಲ್ಲವೂ ಅವಳ ರೂಪವಾಗಿರ್ಬೇಕಾದ್ರೆ ಯಾವ ರೂಪವನ್ನು ಅವಳಿಗೊಳಿಸಲು ಸಾಧ್ಯ? ಯಾವುದು ಅವಳಿಗೆ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವಳು ನಿರುಪಮ ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತವೆ. ನಿರ್ವಾಣ ಸುಖದಾಯಿನಿ. ಏನ್ ನಿರ್ವಾಣ ಅಂದ್ರೆ? ಸಾಮಾನ್ಯ ಅರ್ಥ ಏನು ನಿರ್ವಾಣ ಅಂದ್ರೆ? ಯಾರಾದ್ರೂ ನಂಗೆ ಸಹಾಯ ಮಾಡಪ್ಪ. ನಿರ್ವಾಣ ಮೋಕ್ಷ. ಇನ್ನೇನ್ ಬೇರೆ ಅರ್ಥಗಳಿಲ್ವ ಅದಕ್ಕೆ ನಿರ್ವಾಣ ಅಂದಕ್ಕೆ? ಜೀವನ ಮುಕ್ತಿ. ಕನ್ನಡದಲ್ಲೇ ಅರ್ಥ ಹೇಳಿಕೊಡಾಗಿಲ್ಲ, ಸಂಸ್ಕೃತದಲ್ಲೂ ಅದೇ ಅರ್ಥ ಇದೆ. ಮರ್ಜ್ ಆಗೋದಕ್ಕೆ ನಿರ್ವಾಣ ಅಂತಾರೆ. ಅಮ್ಮ ಏನಮ್ಮ? ಏನು? ಜೀವನ ಮುಕ್ತಿನೂ ಆಗತ್ತಲ್ಲ ಅವ್ರಿಗೆ? ಜೀವನ ಮುಕ್ತಿನೂ ಆಗತ್ತಲ್ವಾ ಅಂದೆ. ಆಗತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ನಂಗೆ ನಿರ್ವಾಣ ಇನ್ನೇನು ಬೇರೆ ಅರ್ಥ ಇದೆಯಾ ಅಂತ. ಅಂದ್ರೆ ಶರೀರನೇ ಇಲ್ದಿರೋ ಒಂಥರ ಬರೀ ಆತ್ಮ ತರ ಅದ.
ಮುಕ್ತಿ ಮೋಕ್ಷ ಇನ್ನೇನಾದ್ರು ನಿರ್ವಾಣ. ಇನ್ನೇನಾದ್ರು ಬೇರೆ ಅರ್ಥಗಳು ದಯವಿಟ್ಟು ಕೊಡಿ. ಪ್ರಯತ್ನ ಪಡಿ, ನಮ್ಗೆ ಉಚಿತ ಹೇಳ್ತಾರೆ ಯಾರು ಕನ್ನಡದ ಬಗ್ಗೆ. ಜೀವನ ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ ನಿರ್ವಾಣ ಪದಕ್ಕೆ ಅರ್ಥ. ಲೋಕೇಶ್ ಸಾಧ್ಯನಾ? ಎಲ್ಲ ತ್ಯಜಿಸಿದಿ. ನಿರ್ವಾಣ ಅಂದ್ರೆ ಎಲ್ಲ ತ್ಯಜಿಸೋದು. ನಿರ್ಮಾಣ ಅಂದ್ರೆ ಇವಾಗ ಒಂದು ಮೂರ್ತಿಗೆ ಎಲ್ಲ ಬಟ್ಟೆ ಎಲ್ಲ ಕಳಚಿ ಹಾಕೋದು ಆತರ. ನಿರ್ವಾಣ ಅಂದ್ರೆ ಬ್ಲಾಂಕ್ನೆಸ್ ಗುರುಜಿ. ಬ್ಲಾಂಕ್ನೆಸ್ ಅಂದ್ರೆ ಅರಿವಿದ್ದು ಇಲ್ಲಿದ ನಿರ್ವಾಣ, ಬ್ಲಾಂಕ್ನೆಸ್. ನಾನೊಂದು ವಾಕ್ಯ ಕೊಡ್ಲಾ? ಅಕ್ಕ ಮಹಾದೇವಿ ನಿರ್ವಾಣವಾಗಿ ಅದೇ ಅನುಭವ ಮಂಟಪ ಪ್ರವೇಶ ಮಾಡೋದು ಅಂತ ಹೇಳಿ. ಅಲ್ಲಿ ನಿರ್ವಾಣ ಅಂದ್ರೆ ಹೌದು. ಏನ್ ನಿರ್ವಾಣ ಅಂದ್ರೆ? ಎಲ್ಲದನ್ನು ತ್ಯಜಿಸಿರೋದು, ಹೊರಗಡೆ ಬೆತ್ತಲಾಗಿ. ಎಕ್ಸ್ಟೀರಿಯರ್ ಬೆತ್ತಲಾಗಿ. ಜ್ಞಾನೋದಯ ಗುರುಜಿ. ಹಾ, ಜ್ಞಾನೋದಯ. ಜ್ಞಾನೋದಯ ಆಗ್ಬಿಟ್ರೆ ನಿರ್ಮಾಣ ಆಗಲ್ಲ, ಜ್ಞಾನ ಬರುತ್ತಷ್ಟೆ. ನಿರ್ಮಾಣ ಅಂದ್ರೆ ಏನು ಇಲ್ದಾಗೋದು ಅಂತ. ಯಾವಾಗಪ್ಪ ಆನಂದ ಸಿಗ್ತದೆ ಅಂದ್ರೆ ಎಲ್ಲವೂ ಇದ್ದಾಗ ಸಿಗಲ್ಲ ಆನಂದ, ಏನು ಇಲ್ಲದಾಗ ಸಿಗೋದ ಆನಂದ. ಎಲ್ಲವೂ ಸಿಗತಕ್ಕಂಥದ್ದು ಸಂತೋಷ, ಅದರಿಂದ ಸಂತೋಷ. ಏನೂ ಇಲ್ಲದೆ ಇದ್ದಾಗ ಸಿಗುವಂತದ್ದು ಆನಂದ, ಅದೇ ನಿರ್ವಾಣ. ಇದ್ರ ಬಗ್ಗೆ ಸಾಕಷ್ಟು ಇದರಲ್ಲಿ ಹೇಳಿದೆ. ಪ್ರಶ್ನೋಪನಿಷತ್ ಆಗ್ಬೋದು, ಇಲ್ಲೆಲ್ಲ ಕೂಡ ಗೀತೆಯಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾರೆ. 5ನೇ ಅಧ್ಯಾಯದ 24, 25 ಯಾರು ಓದ್ತೀರಾ? ಇಲ್ಲ, ಅದಕ್ಕೋಸ್ಕರ ಇಟ್ಬಿಡ್ತೀರಾ, ಪರವಾಗಿಲ್ಲ. ಯಾರಿಗೆ ಆನಂದ ಅನ್ನೋದು ಒಳಗಿಂದ ಬರ್ತದೆ, ಯಾರಿಗೆ ಬೆಳಕಿದೆಯೋ, ಅದು ಒಳಗಿಂದ ಬೆಳಗ್ತಾ ಇದೆಯೋ ಅಂತಹವನು ಬ್ರಹ್ಮನಾಗ್ತಾನೆ. ಅದೇ ಬ್ರಹ್ಮತ್ವ. ಯಾವಾಗ ಎಲ್ಲ ಪಾಪಗಳಿಂದ ಆದಾಗ, ಎಲ್ಲ ಗೊಂದಲಗಳು ನಿವಾರಣೆಯಾದಾಗ, ಮನಸ್ಸು ಶಿಸ್ತಿಗೆ ಒಳಗಾದಾಗ. ಮನಸ್ಸು ಶಿಸ್ತಿಗೆ ಒಳಗಾಗೋದು ಅಂದ್ರೆ ಮನಸ್ಸು ಇಲ್ಲವಾಗುವುದು ಅಂತಷ್ಟೇ. ಎಲ್ಲ ಜೀವಿಗಳ ಒಳಿತನ್ನು ಕಂಡಾಗ ಅಂತ ಒಬ್ಬ ಸಂತ ಯೋಗಿ, ಆಗ ಮಾತ್ರವೇ ಅವನು ಬ್ರಹ್ಮ. ಅದನ್ನೇ ಇಲ್ಲಿ ನಿರ್ವಾಣ ಸುಖದಾಗಿನಿ ಅಂತ ಹೇಳ. ಅಂದ್ರೆ ಸುಖ ಅಥವಾ ಆನಂದ ಆಗ್ಬೇಕಾದ್ರೆ ನಿರ್ವಾಣ ಸ್ಥಿತಿ ತಲುಪಬೇಕು ಅಂತ ಅರ್ಥ. ನಿರ್ವಾಣ ಅನ್ನುವುದು ಸ್ಥಿತಿ. ಆ ಸ್ಥಿತಿಯನ್ನು ತಲುಪಿದಾಗ ಮುಕ್ತಿ ಸಿಗ್ತದೆ. ಮನಸ್ಸು ನಿರ್ವಾಣವಾಗತಕ್ಕಂಥದ್ದು, ಏನು ಇಲ್ದಾಗಂಥದ್ದು. ಈಗ ನಿರ್ವಾಣ ಅಂದ್ರೇನೆ ಮುಕ್ತಿಯನ್ನು ಮುಟ್ರಿ ಯಾರು ನಂಗೆ ಯಾವಾಗ್ಲೇ. ನಿರ್ವಾಣ ಅನ್ನೋದು ಏನು ಇಲ್ದಾಗೋದು, ಏನು ಇಲ್ದಾದಾಗ ಸಿಗೋದು ಮುಕ್ತಿ. ಇಲ್ಲಿ ನಿರ್ವಾಣ ಸುಖದಾಗಿನಿ, ಏನು ಇಲ್ದಾಗ ಆ ಆನಂದವನ್ನ ಕೊಡ್ತಕ್ಕಂಥದ್ದು. ಅಥವಾ
ಏನು ಇಲ್ಲದ ಹಾಗೆ ಮಾಡ್ತಕ್ಕಂಥವಳು ಹಾಗೂ ಆಗ್ತದೆ. ಲಲಿತಾ ಸಹಸ್ರನಾಮವನ್ನ ಅವರವರು ಕಂಡಂತೆ ಅವರವರು ಅನುಭವಕ್ಕೆ ಬಂದಂತೆ ವಾಕ್ಯವನ್ನು ಹೇಳಿದ ಯಾವುದು ತಪ್ಪಲ್ಲ. ಸುಖದಾಗಿನಿ ಏನೂ ಇಲ್ಲದ ಸ್ಥಿತಿಯಲ್ಲಿ ಸುಖವನ್ನು ಪಡೆದಕ್ಕಂಥದ್ದು ಅರ್ಥ. ಏನೂ ಇಲ್ಲದೆ ಆದಾಗ ಸುಖವನ್ನ ಬರ್ತಕ್ಕಂಥದ್ದು ಆಗ್ಬೋದು, ಅಥವಾ ಏನು ಇಲ್ಲದ ಹಾಗೆ ಮಾಡ್ತಕ್ಕಂಥದ್ದು ಆಗ್ಬೋದು. ಹೇಗ್ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ನಾವು ಅನುಭವಕ್ಕೆ ಬಿಟ್ಟಿದ್ದು ಈ ಲಲಿತಾ ಸಹಸ್ರನಾಮವನ್ನ ಅಥವಾ ಇಂಥ ಎಲ್ಲ ಮುಕ್ತಿಯನ್ನ ಮೋಕ್ಷವನ್ನ ಕಾಣಿಸ್ತಕ್ಕಂಥ ಸಾಹಿತ್ಯವನ್ನು ಓದಿದಾಗ ಅದು ಭಗವದ್ಗೀತೆಗೂ ಆಗ್ಬೋದು, ಸಹಸ್ರನಾಮ ಆಗ್ಬೋದು, ಸಪ್ತಶ್ತಿ ಆಗ್ಬೋದು, ಆಗ್ಬೋದು. ಅಲ್ಲಿ ಅದನ್ನ ಅರ್ಥೈಸುವಾಗ ಅದರ ಶಬ್ದ ಅರ್ಥದ ಒಟ್ಟಿಗೆ ಆ ಅರ್ಥೈಸುವವನ ಅನುಭವವನ್ನು ಒಳಗೊಂಡಾಗ ಅದು ಇನ್ನಷ್ಟು ಅರ್ಥವನ್ನ ನಮಗೆ ನೀಡುತ್ತದೆ. ಅದನ್ನೇ ನಾವು ತಗೋಬೇಕಂತಿಲ್ಲ. ಆ ಅರ್ಥದ ಬೆಳಕಿನಲ್ಲಿ ನಮ್ಮ ಅನುಭವವನ್ನು ಕೂಡ ಸೇರಿಸ್ಕೊಂಡ್ರೆ ಆದ ಶಬ್ದಾರ್ಥ ಹಲವಾರು ಜ್ಞಾನಿಗಳು ತಮ್ಮ ಅನುಭವದಿಂದ ಕೊಟ್ಟಿರ್ತಕ್ಕಂಥ ಅರ್ಥ ಅದರೊಟ್ಟಿಗೆ ನಮ್ಮ ಅನುಭವವನ್ನು ಸೇರಿಸ್ಕೊಂಡಾಗ ಬರ್ತಕ್ಕಂಥದ್ದೆಯಲ್ಲ, ಅದು ನಿಜವಾದ ಅರ್ಥವನ್ನು ನಮಗ್ ಕೊಡ್ತದೆ. ಆ ಅರ್ಥ ನಿಮ್ಗೆ ಆಗದೆ ಇರ್ಬೋದು, ಇನ್ನೊಬ್ರಿಗೆ ಆಗದೆ ಬೇಕು ಅಂತಿಲ್ಲ. ನನಗೆ ಆ ಅರ್ಥ ಸಿಕ್ಕಿದಾಗ, ನಾನು ಅದನ್ನ ಅನುಭವಿಸಿದಾಗ, ಇಲ್ಲಿ ಬರೀ ಇವೆಲ್ಲವೂ ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದಾಗ್ಬಾರ್ದು. ಈ ಜ್ಞಾನವನ್ನು ಕೊಡೋ ಉದ್ದೇಶ ಅಲ್ಲ ಇಲ್ಲಿ, ಅದರ ಅನುಭವವನ್ನು ಪಡ್ತಕ್ಕಂತಹ ಅವಸ್ಥೆ ಆಗಬೇಕು. ನಮ್ಮ ಲಲಿತಾ ಸಹಸ್ರನಾಮ ನಾವು ತಿಳ್ಕೊಂಡಾಗ, ಓದಿದಾಗ, ಅಥವಾ ಅದರ ಅರ್ಥವನ್ನು ತಿಳ್ಕೊಂಡಾಗ ನಮಗೆ ಜ್ಞಾನ ವೃದ್ಧಿ ಆಗ್ಬಿಡ್ತು ಅಂತ ಖುಷಿ ಪಡಬಾರದು. ಆ ಜ್ಞಾನ ವೃದ್ಧಿಯಿಂದ ನಾನೇನಾದೆ ಅಂತ ಹೌದಲ್ವಾ? ನಾನು ಆ ಸ್ಥಿತಿಯನ್ನ ತಲುಪುವ ಪ್ರಯತ್ನ ಮಾಡ್ಬೇಕು ಅಂತಲೋ, ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತಲೋ, ಹಾಗಾಗಿ ನನ್ನ ಜೀವನ ಮುಗಿಸಬೇಕು ಅಂತಲೋ, ಹೀಗೆ ಏನ್ ಬೇಕಾದ್ರೆ ಅರ್ಥ ಆಗ್ಬೋದು. ಹಾಗಾಗಿ ನಿರ್ವಾಣ ಸುಖದಾಗಿನಿ, ಕ್ಲಿನ್ನ ನಿರುಪಮ, ನಿರ್ವಾಣ ಸುಖದಾಗಿನಿ, ಇವು ಮೂರನ್ನು ಒಟ್ಟಿಗೆ ನೋಡೋಣ ಈಗ. ಯಾವುದಕ್ಕೂ ಸಾಟಿ ಇಲ್ಲಂತಹದ್ದು, ಎಲ್ಲವೂ ಇಲ್ಲದಂತಕ್ಕಂಥದ್ದು. ಈ ಮೂರಕ್ಕೆ ನಾವು ಸಂಬಂಧವನ್ನು ಕಲ್ಪಿಸ್ತಾ ಹೋಗ್ಬೋದು. ಸಾಮಾನ್ಯವಾಗಿ ನಮ್ಮ ಹೃದಯ ಯಾವಾಗ ಕರಗ್ತದಪ್ಪ? ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಮಾಡಿದ್ರೆ ಆದಾಗ ಮಾತ್ರ ನಮಗೆ ಅನುಕಂಪ ಬರೋದು, ಇಲ್ಲಿ ಬರಲ್ಲ. ನಮ್ಮ ಹೃದಯ ಕಲ್ಲು ವಜ್ರ ಮುಂಡೆದದು, ಅದೇನ ಸುಲಭ ಕರಗ್ತದ? ಸಾಧ್ಯವಿಲ್ಲ. ಆ ಅನುಕಂಪದ ಸಾಕಾರ ಮೂರ್ತಿಯವಳು, ಯಾವುದಕ್ಕೂ ಹೋಲಿಸಲಾಗದಂಥವಳು, ಏನೇ ನಿರ್ವಾಣ ಸುಖವನ್ನ ಕೊಡ್ತಕ್ಕಂಥವಳು, ಅಥವಾ ನಿರ್ವಾಣದ ಮೂಲಕ ನಮ್ಮ ಸುಖವನ್ನು ಕೊಡ್ತಕ್ಕಂಥವಳು, ಅಥವಾ ನಾವು ನಿರ್ವಾಣವಾಗುವಂತೆ ಮಾಡ್ತಕ್ಕಂಥವಳು. ಹೀಗೇನ್ ಬೇಕಾದ್ರೆ ತಿಳ್ಕೋಬಹುದು. ನಿತ್ಯಕ್ಲಿನ್ನಾಗೈ ನಮಃ, ನಿರುಪಮಾಗೈ ನಮಃ, ಸುಖದಾಯಿನ್ಯೈ ನಮಃ. ಚರಣ ಕಮಲಗಳಿಗೆ ಕಮಲವನ್ನು ಅರ್ಪಿಸಿ ಇವೆಲ್ಲವೂ ನಾವಾಗೋಣ. ನಮ್ಮ ಹೃದಯ ಅನುಕಂಪ ತುಂಬಿರಲಿ. ನಮ್ಮಲ್ಲಿರುವ ಚೈತನ್ಯ ಯಾವುದಕ್ಕೂ ಸರಿಸಾಟಿ ಅಲ್ಲದ್ದು ಅನ್ನೋ ಭಾವನೆ ನಮಗೆ ಬರಲಿ. ಸುಖವನ್ನ, ಆನಂದವನ್ನ ಅನುಭವಿಸುವ ಹಂತಕ್ಕೆ ನಮ್ಮನ್ನ ಹಾಗೆ ಕರೆದೊಯ್ಯಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಜ್ಞಾನ ಯಜ್ಞವನ್ನ ಸಂಪನ್ನಗೊಳಿಸೋಣ. ಕೋಮಲವಾಡಿ.
ಸರ್ವೇಷಾಂ ಒಂದ್ ನಿಮಿಷ ಏನಾದ್ರು ಪ್ರಶ್ನೆ ಇದೆಯಾ? ಗುರುಜಿ ಕುಮ